ಸಂಭ್ರಮ ಸಡಗರ ಜೋರಾಗಿದೆ. ಇನ್ನು ಸಕ್ಕರೆ ನಗರಿ ಮಂಡ್ಯದಲ್ಲಿ ಗೌರಿ ಗಣೇಶ ಹಬ್ಬ ಆಚರಣೆ ಮಾಡಲಾಗ್ತಾ ಇದೆ. 101 ಮಹಿಳೆಯರಿಗೆ ಬಾಗಿನ ಕೊಟ್ಟ ಮಂಡ್ಯ ಶಾಸಕ. ಬಾಗಿನ ಕೊಟ್ಟು ಶಾಸಕ ಗಣಿಗ ರವಿಕುಮಾರ್ ಗೌರವಿಸಿದ್ದಾರೆ. ಹಳೆ ಬೂದನೂರು ಗ್ರಾಮದ ಮಹಿಳೆಯರಿಗೆ ಬಾಗಿನ ಕೊಡಲಾಗಿದೆ. ಗ್ರಾಮದಲ್ಲಿ ಆಶ್ರಯ ಬಡಾವಣೆ ನಿರ್ಮಾಣಕ್ಕೆ ಅಡಿಗಲ್ಲು. ಊರಿಗೆ ಬಂದ ಶಾಸಕರಿಗೆ ಮಹಿಳೆಯರಿಂದ ಸ್ವಾಗತ ಕೋರಲಾಗಿದೆ. ಆರತಿಯನ್ನ ಬೆಳಗಿ ಮಹಿಳೆಯರು ಸ್ವಾಗತವನ್ನ ಕೋರಿದ್ದಾರೆ. ಈ ವೇಳೆ ಮಹಿಳೆಯರಿಗೆ ಶಾಸಕರು ಬಾಗಿನ ನೀಡಿ ಗೌರವಿಸಿದ್ದಾರೆ. ಮನೆ ಇಲ್ಲದವರಿಗೆ ನಿವೇಶನ ಕೊಡಲು ಸಿದ್ಧರಾಗಿದ್ದೇವೆ. ನ್ಯೂ ತಮಿಳು ಕಾಲೋನಿಯಲ್ಲಿ 70 ವರ್ಷಗಳಿಂದ ಹಕ್ಕುಪತ್ರ ನೀಡಿರಲಿಲ್ಲ. ಆದರೆ ನಾವು ಬಂದ ಮೇಲೆ 4 ತಿಂಗಳಲ್ಲಿ ಹಕ್ಕುಪತ್ರ ವಿತರಿಸಲಾಗಿದೆ. ನಗರದ ಸುತ್ತ 20 ಎಕರೆ ಗುರುತಿಸಲು ತಹಶೀಲ್ದಾರ್ಗೆ ಸೂಚನೆ ಕೊಟ್ಟಿದ್ದೇನೆ. ಆಟೋ ಚಾಲಕರು, ಸಣ್ಣ ಕಾರ್ಮಿಕರಿಗೆ ಮನೆ ಕಟ್ಟಲು ಕ್ರಮ ಕೈಗೊಳ್ಳಲಾಗ್ತಾ ಇದೆ. 30 ನಿವೇಶನ ನೀಡಿದ್ದು ಇನ್ನೂ 18 ನಿವೇಶನ ನೀಡಬೇಕಾಗಿದೆ. ಇನ್ನು 3 ತಿಂಗಳಲ್ಲಿ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು. ಅಡಿಗಲ್ಲು ಹಾಕಿದ ಬಳಿಕ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಪ್ಪತ್ತು ವರ್ಷಗಳಿಂದ ನ್ಯೂ ತಮಿಳು ಕಾಲೋನಿಗೆ ಹಕ್ಕುಪತ್ರ ಇರಲಿಲ್ಲ. ನಮ್ಮ ಸರ್ಕಾರ ಆಲ್ರೆಡಿ 4 ತಿಂಗಳಲ್ಲಿ ಹಕ್ಕುಪತ್ರವನ್ನ ಕೊಟ್ಟಿದ್ದೀವಿ. ಇನ್ನೊಂದು ಸಂತೋಷದ ವಿಚಾರ ಅಂದ್ರೆ RTO ಸ್ಲಮ್ಗೂ ಕೂಡ ಹಕ್ಕುಪತ್ರ ರೆಡಿ ಇದೆ. ನಿಮ್ಮನ್ನೆಲ್ಲ ಕರೆದು ದೊಡ್ಡ ಫಂಕ್ಷನ್ ಮಾಡಿ 15 ದಿನದಲ್ಲಿ ಅವ್ರಿಗೂ ಹಕ್ಕುಪತ್ರವನ್ನ, ಅವ್ರು ಸರಿಸುಮಾರು 100 ವರ್ಷದಿಂದ ಹಕ್ಕುಪತ್ರ ಇರಲಿಲ್ಲ, ಅವ್ರಿಗೂ ಕೊಡುವಂತ ಕೆಲಸವನ್ನ ಇನ್ನು 15 ದಿನದಲ್ಲಿ ಹಬ್ಬ ಕಳೆದ ತಕ್ಷಣ ಮಾಡ್ತಾ ಇದೀವಿ. ಉಳಿದಂತೆ ಇನ್ನು ಸಣ್ಣ ಪುಟ್ಟದ್ದು ತಾಂತ್ರಿಕವಾಗಿ ಪ್ರಾಬ್ಲಮ್ ಇದೆ, ನಮ್ಮಿಂದ ಪ್ರಾಬ್ಲಮ್ ಇಲ್ಲ. ತಾಂತ್ರಿಕವಾಗಿ ಈಗ ಹೊಸಳ್ಳಿ ಕೆರೆ ಇದ್ದಂತ ಜಾಗ, ಅದು ಕೆರೆ ಅಂತ ಬರ್ತಾ ಇದೆ 200 ವರ್ಷದಿಂದ. ಅಲ್ಲಿ ಮನೆ ಕಟ್ಕೊಂಡಿದ್ರೆ ಕೆರೆ ಜಾಗದಲ್ಲಿ ಮನೆ ಕಟ್ಕೊಳ್ಳೋಕೆ ಬರೋದಿಲ್ಲ ಕಾನೂನಲ್ಲಿ. ಅದನ್ನ ಸರ್ಕಾರಕ್ಕೆ 100 ವರ್ಷದಿಂದ ಮನೆ ಕಟ್ಕೊಂಡಿದ್ದಾರೆ, ಕೆರೆನ ಡಿಲೀಟ್ ಮಾಡಿ ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ವಿ. ಸರ್ಕಾರ ಒಳ್ಳೆ ತೀರ್ಮಾನ ಮಾಡಿ ಅದು ಡಿಲೀಟ್ ಮಾಡಿದ್ರೆ ಹೊಸಳ್ಳಿ ಕೆರೆವರೆಗೂ ಹಕ್ಕುಪತ್ರ ಕೊಡ್ತೀವಿ. ಈ ತರ ಒಂದೊಂದೇ ಪ್ರಾಬ್ಲಮ್ಗಳನ್ನ ಜಟಿಲವಾಗಿ 70-80 ವರ್ಷದಿಂದ ಸಮಸ್ಯೆ ಏನೇನಿದೆ ಅದನ್ನ ಜಟಿಲ ಆಗಿರುವಂತದನ್ನ ಸರಿಪಡಿಸ್ಕೊಂಡು ಬರ್ತಾ ಇದೀವಿ. ಎಲ್ರಿಗೂ ಮನೆ ಕೊಡ್ತೀವಿ. ಈಗ ಮತ್ತೊಂದು ಸಂತೋಷದ ವಿಚಾರ ಅಂದ್ರೆ ಕೆರೆ ಅಂಗಳದಲ್ಲಿ 550 ಮನೆ ಕಟ್ಟಿದೀವಿ. ತಮಿಳು ಕಾಲೋನಿಯವ್ರದ್ದು ಹಾಗೆ ಲೇಟ್ ಆಗ್ತಾ ಇದೆ. ಮೊನ್ನೆ ನಮ್ಮ DCM ಹೇಳಿದ್ದಾರೆ, ಸುಮ್ನೆ ಮನೆ ಕಟ್ಟಿ ಬಾಕ್ಲು ಒಬ್ಬ ಕಿತ್ಕೊಂಡು ಹೋಗೋದು, ಕಿಟಕಿ ಒಬ್ಬ ಕಿತ್ಕೊಂಡು ಹೋಗೋದು ಆಗದ್ ಬೇಡ. ಅಪ್ಲಿಕೇಶನ್ ಅನ್ನ ಕಾಲ್ ಮಾಡಿ ಯಾರಿಗೆ ಮನೆ ಇಲ್ಲ ನಗರದಲ್ಲಿ ಅವ್ರಿಗೆ ಹಂಚುವಂತ ಕೆಲಸವನ್ನ ನೀನ್ ಮಾಡು ಅಂತ ಹೇಳಿದರೆ ಅತಿ ಶೀಘ್ರದಲ್ಲೇ ಸರ್ಕಾರದ ನೋಟಿಫಿಕೇಶನ್ ಹೊರಡಿಸಿ ಯಾರಿಗೆ ಮನೆ ಇಲ್ಲ ಅವ್ರಿಗೆ ನಾವು ಫಾರಂ ಅನ್ನ ಕಾಲ್ಫಾರ್ಮ್ ಮಾಡಿ ಪಾರದರ್ಶಕವಾಗಿ ಮನೆ ಹಂಚೋ ಕೆಲಸವನ್ನ ಶೀಘ್ರದಲ್ಲೇ ಮಾಡ್ತೀವಿ. ಹಾಗೇನೆ ಸಿಟಿಯ ಸುತ್ತಮುತ್ತ ಒಂದು 20 ಎಕರೆ ಜಾಗವನ್ನ ಗುರುತಿಸೋಕೆ ತಹಸೀಲ್ದಾರ್ ಅವ್ರಿಗೆ ಹೇಳಿದೀನಿ.